Hi all, in this video I am starting week 5 protective devices. Protective devices. In this protective devices we study necessity of protective devices, functions and applications. Before that we study what is protective devices, why we have to use, and then fuse, types of fuse, applications. Next, a rewirable fuse. Next, types of wiring systems, and accessories. We study these topics in theory part. When it comes to practical or performance criteria, practice, wire up and test PVC conduit wiring to control 2 lamps and 1 socket independently by providing suitable protective devices. Wire up and test to control 1 lamp from 2 places using suitable protective devices. Two-way control staircase wiring. Now let's study one by one. Protective devices. What are protective devices? Definition. If they ask in exam, okay, I will write here, this is definition. Protective devices, the name itself says protective ಅಂದರೆ ರಕ್ಷಣೆ ಮಾಡ್ಕೊಳ್ಳೋದು. Protective devices are electrical safety devices used to protect people, electrical equipment and wiring from faults like overload, short circuit, and electric shock. Real-time examples. Suppose at home, if your mixer grinder gets a short circuit, the MCB, miniature circuit breaker, MCB, I will explain what is MCB and all. MCB trips and protects your house wiring. ನೋಡಿ, ಪ್ರೊಟೆಕ್ಟಿವ್ ಡಿವೈಸಸ್ ಆರ್ ಎಲೆಕ್ಟ್ರಿಕಲ್ ಸೇಫ್ಟಿ ಡಿವೈಸಸ್. ಅವು ಎಲೆಕ್ಟ್ರಿಕಲ್ ಡಿವೈಸಸ್ನ ಸೇಫ್ ಮಾಡೋದಕ್ಕೆ, ಯೂಸ್ ಟು ಪ್ರೊಟೆಕ್ಟ್ ಪೀಪಲ್, ಜನಗಳನ್ನು ಸೇಫ್ ಮಾಡೋದಕ್ಕೆ, ಮನುಷ್ಯರನ್ನ, ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ನ ಸೇಫ್ ಮಾಡೋದಕ್ಕೆ. ಆ್ಯಂಡ್ ವೈರಿಂಗ್ ಯಾವುದರಿಂದ ಕಾಪಾಡುತ್ತೆ ಅಂದರೆ ಫ್ರಮ್ ಫಾಲ್ಟ್ಸ್ ಲೈಕ್ ಓವರ್ಲೋಡ್ ಆಗಿರುವಂಥದ್ದು, ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು, ಎಲೆಕ್ಟ್ರಿಕ್ ಶಾಕ್ ಅಂತ ಆಗುವಂಥದ್ದು. ಇದರಿಂದ ನಮಗೆ ಈ ಪ್ರೊಟೆಕ್ಟಿವ್ ಡಿವೈಸಸ್ಗಳು ನಮ್ಮನ್ನು ಕಾಪಾಡುತ್ತೆ. ದ ನೇಮ್ ಇಸ್ ಪ್ರೊಟೆಕ್ಟಿವ್ ಡಿವೈಸಸ್. ರಕ್ಷಣೆ ಮಾಡುತ್ತೆ ನಮ್ಮನ್ನು, ಯಾವ್ದನ್ನ, ಮನುಷ್ಯರನ್ನು, ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ನ, ವೈರಿಂಗ್ನ. ಯಾವುದರಿಂದ ಜಾಸ್ತಿ ವೋಲ್ಟೇಜ್ ಆದರೆ, ಶಾರ್ಟ್ ಸರ್ಕ್ಯೂಟ್ ಆದರೆ, ಎಲೆಕ್ಟ್ರಿಕ್ ಶಾಕ್ ಆದರೆ
ಇದು ಮನೆಯಲ್ಲಿ ನಾವು ಈ ಪ್ರೊಟೆಕ್ಟಿವ್ ಡಿವೈಸಸ್ನ ಎಲ್ಲ ಕಡೆನೂ ಯೂಸ್ ಮಾಡ್ತೀವಿ, ಮನೆಗಳಲ್ಲಾಗಿರ್ಬೋದು, ಆಫೀಸ್ಗಳಲ್ಲಾಗಿರ್ಬೋದು. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೀವು ಜಾಸ್ತಿ ವೋಲ್ಟೇಜ್ ಬಂದ್ಬಿಡುತ್ತೆ ಮನೇಲಿ, ಅವಾಗ ಏನಾದ್ರು ಎಕ್ಸಸ್ ವೋಲ್ಟೇಜ್ ಆದಾಗ ನಮಗೇನಾದರೂ ಪ್ರೊಟೆಕ್ಟಿವ್ ಡಿವೈಸಸ್ ಇಲ್ಲ ಅಂತಂದರೆ ವೈರಿಂಗ್ ಸುಟ್ಟೋಗುವಂಥದ್ದು, ಮನೇಲಿ ಟಿ ವಿ ಇದ್ದರೆ ಟಿ ವಿ ಸುಟ್ಟೋಗ್ತಂಥ ಸ್ಟೆಬ್ಲೈಸರ್ ಯೂಸ್ ಮಾಡ್ತೀರಾ ನೋಡಿ. ಸೊ MCB ಅಂತ ಇದನ್ನು ನೀವು ನೋಡಿರ್ತೀರ, ಅದನ್ನು ಪಿಕ್ಚರ್ಸಲ್ಲಿ ನಾನು ತೋರಿಸ್ತೀನಿ. ಇದೇನಾರ ಈ ಥರ ಎಕ್ಸಸ್ ವೋಲ್ಟೇಜ್ ಆದಾಗ MCB ಏನು ಮಾಡುತ್ತೆ, MCB ಟ್ರಿಪ್ ಆಗಿ ಮನೆ ವೈರಿಂಗ್ನ ಮತ್ತು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ನ ನಮಗೆ ಸೇಫ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಸೆಕೆಂಡ್ ಒನ್ನು ನೆಸೆಸಿಟಿ. NECESSITY necessity. Why do we need ಪ್ರೊಟೆಕ್ಟಿವ್ ಡಿವೈಸಸ್? ಯಾಕೆ ಬೇಕು ನಮಗೆ ಪ್ರೊಟೆಕ್ಟಿವ್ ಡಿವೈಸಸ್? ಒಂದು ನೋಡಿ, ನೆಸೆಸಿಟಿ. ಇದು ನಾನು ರಿಯಲ್ ಟೈಮ್ ಎಕ್ಸಾಂಪಲ್ ಬರೀತೀನಿ. ಇಲ್ಲಿ ರಿಯಲ್ ಟೈಮ್ ಎಕ್ಸಾಂಪಲ್. ನೆಕ್ಸ್ಟ್ ಇದು ಪ್ರೊಟೆಕ್ಟ್ ಪೀಪಲ್. ನೆಕ್ಸ್ಟ್ ರಿಯಲ್ ಟೈಮ್ ಎಕ್ಸಾಂಪಲ್ ಏನಾಗುತ್ತೆ, ನೆಸೆಸಿಟಿ ಪ್ರಿವೆಂಟ್ ಎಲೆಕ್ಟ್ರಿಕ್ ಶಾಕ್. ಇಲ್ಲಿ ನೀವು ಈ ಥರ ಬರ್ಕೊಳ್ಳಿ, ಲೈನ್ ಹಾಕೊಳ್ಳಿ, ಬೇಕಾದ್ರೆ ಈಸಿ ಆಗುತ್ತೆ ನಿಮಗೆ. ಪ್ರಿವೆಂಟ್ ಎಲೆಕ್ಟ್ರಿಕ್ ಶಾಕ್ ಫ್ರಮ್ ಎ ಫಾಲ್ಟಿ ಐರನ್ ಬಾಕ್ಸ್. ಓಕೆ, ನೆಕ್ಸ್ಟ್ ಪ್ರೊಟೆಕ್ಟ್ ಇಕ್ವಿಪ್ಮೆಂಟ್. ಪ್ರೊಟೆಕ್ಟ್ ಇಕ್ವಿಪ್ಮೆಂಟ್ ಇದರಲ್ಲಿ ನೋಡಿ, ಸ್ಟೆಬ್ಲೈಸರ್ ಯೂಸ್ ಮಾಡ್ತಾರೆ ಮನೇಲಿ. ಇದು ಸೇವ್ TV, ರೆಫ್ರಿಜರೇಟರ್ ಫ್ರಮ್ ಡ್ಯಾಮೇಜ್. ಇದೊಂದೇ ಅಂತಲ್ಲ, ತುಂಬ ನಾನು ಇದನ್ನು ಮಾತ್ರ ಹೇಳ್ತಾ ಇರೋದು, ಬೇರೆದು ಕೂಡ ಎಲ್ಲ ಇಕ್ವಿಪ್ಮೆಂಟ್ಗಳನ್ನು ಕೂಡ ಸೇಫ್ ಮಾಡುತ್ತೆ. ನೆಕ್ಸ್ಟ್ ಪ್ರೊಟೆಕ್ಟ್ ಇಕ್ವಿಪ್ಮೆಂಟ್. ನೆಕ್ಸ್ಟು ಪ್ರಿವೆಂಟ್ ಫೈರ್, ಬೆಂಕಿನ ತಡೆಗಟ್ಟುತ್ತೆ. ಪ್ರಿವೆಂಟ್ ಫೈರ್. ಸ್ಟಾಪ್ಸ್ ಓವರ್ ಹೀಟಿಂಗ್ ವೈರ್ಸ್ ಡ್ಯೂ ಟು ಓವರ್ಲೋಡ್. ನೆಕ್ಸ್ಟ್ ಇಂಪ್ರೂವ್ ರಿಲಯಬಿಲಿಟಿ. ಓನ್ಲಿ ದಿ ಫಾಲ್ಟಿ ಸರ್ಕ್ಯೂಟ್ ಈಸ್ ಡಿಸ್ಕನೆಕ್ಟೆಡ್. ಅಂದರೆ ಎಕ್ಸೆಸ್ ವೋಲ್ಟೇಜ್ ಆದರೆ ಏನು ಮಾಡುತ್ತೆ, ಅದು ಫಾಲ್ಟ್ ಸರ್ಕ್ಯೂಟ್ನ ಡಿಸ್ಕನೆಕ್ಟ್ ಮಾಡಿ ನಮಗೆ ಇಕ್ವಿಪ್ಮೆಂಟ್ ಆಗಿರ್ಬೋದು ಮತ್ತು ಮನೇಲಿ ಏನಾದ್ರು ವೈರಿಂಗ್ ಅದನ್ನು ಸೇಫ್ ಮಾಡುತ್ತೆ. ಇಂಪ್ರೂವ್ ರಿಲಯಬಿಲಿಟಿ. ಓಕೆ, ನೆಕ್ಸ್ಟು ಫಂಕ್ಷನ್ಸ್ ಆಫ್ ಪ್ರೊಟೆಕ್ಟಿವ್ ಡಿವೈಸಸ್. ಅದರ ಕಾರ್ಯಗಳೇನು? ಪ್ರೊಟೆಕ್ಟಿವ್ ಡಿವೈಸಸ್ನ ಫಂಕ್ಷನ್ಸ್ ಆಫ್ ಪ್ರೊಟೆಕ್ಟಿವ್ ಡಿವೈಸಸ್. ಒಂದು ಫಂಕ್ಷನ್ನು ಎಕ್ಸಾಂಪಲ್ ಬರೀತೀನಿ ನೋಡ್ಕೊಳ್ಳಿ. ಫಂಕ್ಷನ್ ಎಕ್ಸಾಂಪಲ್. ಸೊ ಇದು ಡಿಟೆಕ್ಟ್ ಫಾಲ್ಟ್, ಅಂದರೆ ಫಾಲ್ಟ್ನ ಕಂಡುಹಿಡಿಯುತ್ತೆ, ಎಲ್ಲಿ ಫಾಲ್ಟ್ ಆಗಿದೆ ಅಂತ. ಅದಕ್ಕೆ ಏನು ಮಾಡ್ತೀವಿ, ಎಕ್ಸಾಂಪಲ್ಲು MCB ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಡಿಟೆಕ್ಟ್ಸ್ ಓವರ್ಲೋಡ್. ಇದ್ರ ಮೇಲೆ ಬರೆದಿರ್ತಾರೆ MCB ಇಕ್ವಿಪ್ಮೆಂಟ್ ಮೇಲೆ, ನೀವು ನೋಡ್ಬೋದು MCB ಅಂತ ಬರೆದಿರ್ತಾರೆ. ಇದನ್ನು ನಾನು ಇಮೇಜಸಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಇಂಟರಪ್ಟ್ ಸರ್ಕ್ಯೂಟ್. ಫ್ಯೂಸ್ ಮೆಲ್ಟ್ಸ್ ಅಂಡ್ ಕಟ್ಸ್ ಸಪ್ಲೈ. ಅಂದರೆ ಜಾಸ್ತಿ ಎಕ್ಸೆಸ್ ಏನಾದರೂ ವೋಲ್ಟೇಜ್ ಬಂತಂದರೆ ಫ್ಯೂಸ್ ಮೆಲ್ಟ್ ಆಗಿ ಅಂದರೆ ಸಪ್ಲೈನ ಕಟ್ ಮಾಡುತ್ತೆ, ಇಲ್ಲಾಂತಂದರೆ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ. ನೆಕ್ಸ್ಟ್ ಐಸೋಲೇಟ್ ಫಾಲ್ಟಿ ಪಾರ್ಟ್. Only one room loses power
ಅದರ್ಸ್ ವರ್ಕ್ ಅಂದರೆ ಈಗ ಎಕ್ಸಸ್ ಏನಾದ್ರು ವೋಲ್ಟೇಜ್ ಆದರೆ ಆ ಭಾಗಕ್ಕೆ ಮಾತ್ರ ಏನಾಗುತ್ತೆ ಎಫೆಕ್ಟ್ ಆಗುತ್ತೆ, ಎಲ್ಲವೂ ಕೂಡ ಬೇರೆದೆಲ್ಲ ವರ್ಕ್ ಆಗ್ತಾ ಇರುತ್ತೆ. ಆಯಿತಾ? ಇಲ್ಲಿ ಅಂತಂದರೆ ಏನು ಪ್ರೊಟೆಕ್ಟಿವ್ ಡಿವೈಸಸ್ ಇಲ್ಲ ಅಂದರೆ ಎಂಟೈರು ನಮಗೆ ವೈರಿಂಗ್ ಆಗಿರ್ಬೋದು, ಇಕ್ವಿಪ್ಮೆಂಟ್ ಆಗಿರ್ಬೋದು ಎಲ್ಲವೂ ನಮಗೆ ಡ್ಯಾಮೇಜ್ ಆಗಿಬಿಡುತ್ತೆ. ನೆಕ್ಸ್ಟು ಇಂಡಿಕೇಟ್ ಫಾಲ್ಟ್. MCB handle goes off, OFF. Next, coordination. Only nearby MCB trips, not the whole building. ಕಂಪ್ಲೀಟು ಅಕ್ಕಪಕ್ಕದ ಬಿಲ್ಡಿಂಗು ಅಥವಾ ಕಂಪ್ಲೀಟ್ ಏನು ಬಿಲ್ಡಿಂಗ್ ಇರುತ್ತೆ ಅದಕ್ಕೆಲ್ಲ ಡ್ಯಾಮೇಜ್ ಆಗೋಲ್ಲ. MCB ಇರೋದ್ರಿಂದ ಏನಾಗುತ್ತೆ, ಎಕ್ಸೆಸ್ ವೋಲ್ಟೇಜ್ ಎಲ್ಲಿ ಬರುತ್ತೆ ಆ ಒಂದು ಪ್ಲೇಸಸ್ಸಲ್ಲಿ ನಾವು ಅದನ್ನು MCB ಟ್ರಿಪ್ ಆಗಿ ನಮ್ಮ ವೈರಿಂಗ್ನ ಪ್ರೊಟೆಕ್ಟ್ ಮಾಡುತ್ತೆ, ಮತ್ತು ಕೂಡ ಇಕ್ವಿಪ್ಮೆಂಟ್ಸ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದು ಫಂಕ್ಷನ್ಸ್ ಆಫ್ ಪ್ರೊಟೆಕ್ಟಿವ್ ಡೇ ನೋಡಿ. ಡಿಫಾಲ್ಟ್, ಡಿಟೆಕ್ಟ್ ಫಾಲ್ಟ್, ಇಂಟರಪ್ಟ್ ಸರ್ಕ್ಯೂಟ್, ಐಸೋಲೇಟ್ ಫಾಲ್ಟಿ ಪಾರ್ಟ್, ಇಂಡಿಕೇಟ್ ಫಾಲ್ಟ್, ಕೋಆರ್ಡಿನೇಷನ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಪ್ರೊಟೆಕ್ಟಿವ್ ಡಿವೈಸಸ್. ಇದು ಡಿವೈಸ್ ನೇಮ್ ಬರೀತೀನಿ, ಇಲ್ಲಿ ಅಪ್ಲಿಕೇಶನ್ಸ್ ಬರೀತೀನಿ. ಅಪ್ಲಿಕೇಶನ್ಸ್ ನೋಡಿ. ನೆಕ್ಸ್ಟು ಫ್ಯೂಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ಹೌಸ್ ವೈರಿಂಗಲ್ಲಿ ಯೂಸ್ ಮಾಡ್ತೀವಿ, ಎಲ್ಲ ಕಡೆನೂ ಯೂಸ್ ಮಾಡ್ತೀವಿ, ಕಾರಲ್ಲಿ ಯೂಸ್ ಮಾಡ್ತೀವಿ. ಫ್ಯೂಸ್ ಬೇರೆ ಬೇರೆ ಥರ ಟೈಪ್ ಇರುತ್ತೆ, ಅದ್ರ ಡಿಪೆಂಡ್ಸ್ ಆನ್ ನಮಗೆ ರಿಕ್ವೈರ್ಮೆಂಟ್ ಥರ ಯೂಸ್ ಮಾಡ್ತೀವಿ. MCB, ಮಿನಿಯೇಚರ್ ಸರ್ಕ್ಯೂಟ್, ಓಮ್ಸು ಆ್ಯಂಡ್ ಆಫೀಸಸ್. ಓಕೆ. ನೆಕ್ಸ್ಟ್ RCD, ELCB. ಓಕೆ. RCD ಅಂತಂದರೆ ರೆಸಿಡ್ಯೂಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್. ಓಕೆ. ಇದು RCD ಅಂತ, ರೆಸಿಡ್ಯೂಯಲ್ ಸರ್ಕ್ಯೂಟ್ ಬ್ರೇಕರ್. ಓಕೆ. ELCB ಅಂದರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಇದನ್ನು ನಾವು ಬಾತ್ರೂಮ್ಸು ಮತ್ತು ಕಿಚನ್ಸಲ್ಲಿ ಯೂಸ್ ಮಾಡ್ತೀವಿ. ಯಾಕೆಂತಂದರೆ ಇದು ಬಾತ್ರೂಮ್ಸ್ ಆ್ಯಂಡ್ ಕಿಚನ್ಸಲ್ಲಿ, ಯಾಕೆಂದರೆ ಅವು ವೆಟ್ ಏರಿಯಾಸು, ಅದರಲ್ಲಿ ಇದು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡುತ್ತೆ. ಏನಾದ್ರು ವೋಲ್ಟೇಜ್ ಆಯಿತು ಅಂದರೆ, ಎಕ್ಸೆಸ್ ವೋಲ್ಟೇಜ್ ಅಂತಂದರೆ RCD ಮತ್ತು ELCB. ಅದಕ್ಕೆ ಇದನ್ನು ಪರ್ಟಿಕ್ಯುಲರ್ಗೆ ಬಾತ್ರೂಮ್ಸ್ ಆ್ಯಂಡ್ ಕಿಚನ್ಸ್ ಅಂತ ಹೇಳಿದ್ದಾರೆ. ಯಾಕೆಂದರೆ ಇವೆಲ್ಲ ವೆಟ್ ಏರಿಯಾಸ್ ಅಲ್ವಾ, ಬಾತ್ರೂಮ್ಗಳು, ಕಿಚನ್ಸಲ್ಲಿ ನೀರೆಲ್ಲ ಮಾಮೂಲಿ ಯೂಸ್ ಮಾಡ್ತೀವಿ ಜಾಸ್ತಿ. ನೆಕ್ಸ್ಟು ಸರ್ಜ್ ಪ್ರೊಟೆಕ್ಟರ್. ಸರ್ಜ್ ಅಂತಂದರೆ ಸಡನ್ನಾಗೆ ವೋಲ್ಟೇಜು ಜಾಸ್ತಿ ಆಗುವಂಥದ್ದು, ಬೇಗ ಜಾಸ್ತಿ ಆಗುವಂಥದ್ದು ಸರ್ಜ್ ಪ್ರೊಟೆಕ್ಟರ್. ದಟ್ ಮೀನ್ಸ್ ಸಡನ್ಲಿ ಎಕ್ಸೆಸಿವ್ಲಿ, ಓಕೆ, ಎಕ್ಸೆಸ್ ವೋಲ್ಟೇಜ್ ಅಂದರೆ ಮತ್ತು ಕಂಪ್ಯೂಟರ್ಸ್ ಆ್ಯಂಡ್ TV. ನೆಕ್ಸ್ಟು ಲೈಟಿಂಗ್ ಅರೆಸ್ಟರ್, ಮಿಂಚುಗಳಿಂದ ಇದು ಮಾಡೋದು ನೋಡಿ. ಟಾಲ್ ಬಿಲ್ಡಿಂಗ್ಸ್ ಆ್ಯಂಡ್ ಸಬ್ಸ್ಟೇಷನ್ಸ್. ಓಕೆ. ಇದೆಲ್ಲ ಬಂದು ನಿಮಗೆ ಇದು ಅಪ್ಲಿಕೇಶನ್ಸ್ ಆಫ್ ಪ್ರೊಟೆಕ್ಟಿವ್ ಡಿವೈಸಸ್. ಇವಾಗ ನಾನು ಇಮೇಜಸಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆಲ್ಲ ನೀಟಾಗಿ ಅರ್ಥ ಆಗಿಬಿಡುತ್ತೆ. So, here fuses, protective device. A fuse is a protective device of the simplest form. It consists of a small piece of metal which, ಇಲ್ಲಿಂದ protective devices. What are protective devices? Protective devices are electrical safety devices used to protect people. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್, ವೈರಿಂಗ್ ಫ್ರಮ್ ಫಾಲ್ಟ್ಸ್ ಲೈಕ್ ಓವರ್ಲೋಡ್, ಶಾರ್ಟ್ ಸರ್ಕ್ಯೂಟ್, ಎಲೆಕ್ಟ್ರಿಕ್ ಶಾಕ್. ನೋಡಿ ಇಲ್ಲ ನೋಡಿ, ಇವೆಲ್ಲ ಪ್ರೊಟೆಕ್ಟಿವ್ ಡಿವೈಸಸ್ಸು. ಇವೆಲ್ಲ ಫ್ಯೂಸು, MCB ನೋಡಿ. ಇಫ್ ಯುವರ್ ಮಿಕ್ಸರ್ ಗ್ರೈಂಡರ್ ಗೆಟ್ಸ್ ಎ ಶಾರ್ಟ್ ಸರ್ಕ್ಯೂಟ್, ದ MCB ಟ್ರಿಪ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್ ಯುವರ್ ಹೌಸ್ ವೈರಿಂಗ್. ನೋಡಿ. ನೆಕ್ಸ್ಟ್ ನೆಸೆಸಿಟಿ ನೋಡಿ. ಪ್ರೊಟೆಕ್ಟ್ ಪೀಪಲ್, ಪ್ರೊಟೆಕ್ಟ್ ಇಕ್ವಿಪ್ಮೆಂಟ್, ಪ್ರಿವೆಂಟ್ ಫೈರ್, ಇಂಪ್ರೂವ್ ರಿಲಯಬಿಲಿಟಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೀವು ಹೇಳಿದ್ದೀನಿ ನೋಡಿ. ಐರನ್ ಬಾಕ್ಸು, ಪ್ರಿವೆಂಟ್ ಎಲೆಕ್ಟ್ರಿಕ್ ಶಾಕ್ ಫ್ರಮ್ ದ ಫಾಲ್ಟಿ ಐರನ್ ಬಾಕ್ಸು, ಸೇವ್ TV, ರೆಫ್ರಿಜರೇಟರು ಫ್ರಮ್ ಡ್ಯಾಮೇಜು, ಸ್ಟಾಪ್ಸ್ ಓವರ್ಲೋಡಿಂಗ್ ವೈರ್ಸ್ ಡ್ಯೂ ಟು ಓವರ್ಲೋಡು. ಆಯಿತಾ? ಓನ್ಲಿ ದಿ ಫಾಲ್ಟ್ ಸರ್ಕ್ಯೂಟ್ ಇಸ್ ಡಿಸ್ಕನೆಕ್ಟೆಡ್. ನೆಕ್ಸ್ಟ್ 3 ಅಂತ ಬರೋಣ. ಇದೆಲ್ಲ ನೋಡಿ ಫಂಕ್ಷನ್ಸ್ ಆಫ್ ಪ್ರೊಟೆಕ್ಟಿವ್ ಡಿವೈಸಸ್. ನೋಡಿ ಫಂಕ್ಷನ್ನು, ಎಕ್ಸ್ಪ್ಲನೇಷನು, ಡಿಟೆಕ್ಟ್ ಫಾಲ್ಟ್,
ಡಿಟೆಕ್ಟ್ಸ್ ಅಬ್ನಾರ್ಮಲ್ ಕಂಡೀಷನ್ಸ್ ಲೈಕ್ ಓವರ್ಲೋಡ್ ಶಾರ್ಟ್ ಸರ್ಕ್ಯೂಟು, ಇಂಟರಪ್ಟ್ ಸರ್ಕ್ಯೂಟ್, ಐಸೋಲೇಟ್ ಫಾಲ್ಟಿ ಫಾಲ್ಟ್, ಇಂಡಿಕೇಟ್ ಫಾಲ್ಟ್, ಕೋಆರ್ಡಿನೇಷನ್. ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನೋಡಿ. ಎಕ್ಸಾಂಪಲ್ MCB, ಫ್ಯೂಸ್ ಮೆಲ್ಟ್ಸ್ ಆ್ಯಂಡ್ ಕಟ್ ಸಪ್ಲೈ, ಓನ್ಲಿ ಒನ್ ರೂಮ್ ಲಾಸಸ್ ಪವರ್. ನೋಡಿ ಇದೆಲ್ಲ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್. All electrical equipment such as machine, generators, transformer, etc. must satisfy the two main requirements. ಒಂದು, able to operate continuously under normal service condition, able to withstand short, over current and over voltages during emergency condition. ನಾರ್ಮಲ್ ಕಂಡೀಷನ್ ಕೂಡ ಆಪರೇಟ್ ಆಗಬೇಕು, ಏನಾದ್ರು ಎಕ್ಸ್ಟ್ರಾ ವೋಲ್ಟೇಜ್ ಮತ್ತು ಎಕ್ಸ್ಟ್ರಾ ಕರೆಂಟ್ ಬಂದರೂ ಕೂಡ ಆ ಟೈಮಲ್ಲಿ ಕೂಡ ಅವು ಆಪರೇಟ್ ಆಗೋ ಥರ ಇರಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ನೋಡಿ. ಡಿಸೈನ್ ಫಾರ್ ಫುಲ್ಲಿ ರಿಲಯಬಿಲಿಟಿ, ಡಿಸೈನ್ ಫಾರ್ ರೇಟೆಡ್ ವ್ಯಾಲ್ಯೂಸ್, ಥರ್ಮಲ್ ಆ್ಯಂಡ್ ಡೈನಮಿಕ್ ಸ್ಟೆಬಿಲಿಟಿ. ಒಂದು ವೋಲ್ಟೇಜ್ ಒಂದು ಕರೆಂಟ್ ಸ್ಪೆಸಿಫಿಕೇಶನ್ ಇರುತ್ತೆ. ಡಿಸೈನ್ ಫಾರ್ ರೇಟೆಡ್ ವ್ಯಾಲ್ಯೂಸ್ ಅಂದರೆ ಥರ್ಮಲ್ ಆ್ಯಂಡ್ ಯಾವ ಒಂದು ಥರ್ಮಲ್ ಅಂತಂದರೆ ಒಂದು ಚಳಿಗಾಲದಲ್ಲಾಗಿರ್ಬೋದು, ಮಳೆಗಾಲದಲ್ಲಾಗಿರ್ಬೋದು, ಕ್ಯಾನ್ ವಿಸ್ಟ್ಯಾಂಡ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ಸ್ ವಿತೌಟ್ ಡ್ಯಾಮೇಜ್ ಡ್ಯೂ ಟು ಹೀಟ್ ಆರ್ ಫೋರ್ಸ್. ಆಯಿತಾ, ತುಂಬ ಅದೆಲ್ಲ ನೀವು ನೋಡಿರ್ಬೋದು. ಮಳೆ ಆದಾಗ ಇದಾದಾಗ ಅಲ್ಲೂ ಕೂಡ ನಮಗೆ ಒಂದು ಸರಿ ಕರೆಂಟ್ ತೆಗೆದು ಬಿಡ್ತಾರೆ. ರೇಟೆಡ್ ಕರೆಂಟ್, ಮ್ಯಾಕ್ಸಿಮಮ್ ಕರೆಂಟ್ ಕ್ಯಾನ್ ನೆಕ್ಸ್ಟ್ ರೇಟೆಡ್ ವೋಲ್ಟೇಜ್ ಫಾರ್ ವಿತ್ ಇಕ್ವಿಪ್ಮೆಂಟ್ ಇಸ್ ಡಿಸೈನ್ಡ್ ಮಾರ್ಕ್ಡ್. ಇದನ್ನೆಲ್ಲ ನಾನು ಕ್ಯಾರೆಕ್ಟರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಥಿಯರಿಲಿ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇಮೇಜಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಅಪ್ಲಿಕೇಶನ್ ಪ್ರೊಟೆಕ್ಟಿವ್ ನೋಡಿ. ಫ್ಯೂಸು, ಅಪ್ಲಿಕೇಶನ್ ಹೌಸ್ ವೈರಿಂಗ್, ಪ್ರೊಟೆಕ್ಟ್ಸ್ ರೂಮ್ ವೈರಿಂಗ್ ಫ್ರಮ್ ಶಾರ್ಟ್ ಸರ್ಕ್ಯೂಟ್ ನೋಡಿ. MCB, ಹೋಮ್ಸ್ ಆ್ಯಂಡ್ ಆಫೀಸ್, ಟ್ರಿಪ್ಸ್ ಆಟೋಮೆಟಿಕಲಿ ಡ್ಯೂರಿಂಗ್ ಓವರ್ಲೋಡ್. RCD, LCB, ಬಾತ್ರೂಮ್ಸ್ ಆ್ಯಂಡ್ ಕಿಚನ್ಸ್, ಪ್ರೊಟೆಕ್ಟ್ಸ್ ಫ್ರಮ್ ಎಲೆಕ್ಟ್ರಿಕ್ ಶಾಕ್ ಡ್ಯೂ ಟು ಅರ್ತ್ ಲೀಕೇಜ್. ಸರ್ಜ್ ಪ್ರೊಟೆಕ್ಟರ್, ಕಂಪ್ಯೂಟರ್ಸ್ ಆ್ಯಂಡ್ TV, ಪ್ರೊಟೆಕ್ಟ್ಸ್ ಫ್ರಮ್ ಸಡನ್ ಹೈ ವೋಲ್ಟೇಜ್ ಸರ್ಜಸ್ ಕಾಸ್ಡ್ ಬೈ ಲೈಟ್ನಿಂಗ್. ಆಯಿತಾ. ನೆಕ್ಸ್ಟು ಅದ್ರ ಮಿಂಚು ಹೊಡೆದಾಗ ಗುಡುಗು ಇದಾಗ್ತದೆ. ಲೈಟ್ನಿಂಗ್ ಅರೆಸ್ಟ್, ಟಾಲ್ ಬಿಲ್ಡಿಂಗ್ ಆ್ಯಂಡ್ ಸಬ್ಸ್ಟೇಷನ್, ಪ್ರೊಟೆಕ್ಟ್ಸ್ ಬಿಲ್ಡಿಂಗ್ ಆ್ಯಂಡ್ ಇಕ್ವಿಪ್ಮೆಂಟ್ ಫ್ರಮ್ ಲೈಟ್ನಿಂಗ್ ಸ್ಟ್ರೈಕ್ಸ್. ಅಂತ ಮಿಂಚು ಹೊಡೆದಾಗ ಇವೆಲ್ಲ ಇರ್ತಾವಲ್ಲ, ಈ ಥರ ಅಂಥದ್ದು ನೋಡಿ. ಇದೆಲ್ಲ ನೋಡಿರ್ತೀರ ನೀವು. ನೆಕ್ಸ್ಟ್ ಬಂತಂದರೆ ನೆಕ್ಸ್ಟು ಫ್ಯೂಸಸ್, ಪ್ರೊಟೆಕ್ಟಿವ್ ಡಿವೈಸ್. ಫ್ಯೂಸ್ ಅಂದ್ರೇನು? ವೆರಿ ಇಂಪಾರ್ಟೆಂಟ್ ಇದು. ಎ ಫ್ಯೂಸ್ ಇಸ್ ಎ ಪ್ರೊಟೆಕ್ಟಿವ್ ಡಿವೈಸ್ ಆಫ್ ಇಟ್ ಸಿಂಪಲ್ ಫಾರಮ್. ಇಟ್ ಕನ್ಸಿಸ್ಟ್ಸ್ ಆಫ್ ಎ ಸ್ಮಾಲ್ ಪೀಸ್ ಆಫ್ ಮೆಟಲ್ ವಿಚ್ ಮೆಲ್ಟ್ಸ್ ವೆನ್ ಎಕ್ಸೆಸಿವ್ ಕರೆಂಟ್ ಫ್ಲೋಸ್ ಥ್ರೂ ಇಟ್ ಆ್ಯಂಡ್ ಬ್ರೇಕ್ಸ್ ದ ಸರ್ಕ್ಯೂಟ್. ದಸ್ ಇಟ್ ಪ್ರೊಟೆಕ್ಟ್ಸ್ ದ ಸರ್ಕ್ಯೂಟ್ ಫ್ರಮ್ ಡೇಂಜರಸ್ ಎಕ್ಸೆಸಿವ್ ಕರೆಂಟ್. ಇಲ್ಲಿ ನೋಡಿ, ಈ 10 ಆಂಪಿಯರು, 240 ವೋಲ್ಟು ಮತ್ತು ರಿವೈರಬಲ್ ಕಿಟ್ಕೆಟ್ ಫ್ಯೂಸಲ್ಲಿ ಒಂದು ವೈರ್ ಇರುತ್ತೆ ನೋಡಿ. ಇಲ್ಲೊಂದು ವೈರು. ನೆಕ್ಸ್ಟು ನೋಡಿ, ಜೂಮ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ವೈರ್ ಇದೆ. ಇಲ್ಲಿ 10 ಆಂಪಿಯರು, 240 ವೋಲ್ಟು, 32 ಆಂಪಿಯರು, 15 ವೋಲ್ಟು. ಎಕ್ಸೆಸ್ ಕರೆಂಟ್ ಆದಾಗ ಇದ್ರ ಒಳಗಡೆ ಒಂದು ವೈರ್ ಇರುತ್ತೆ. ಏನಾಗುತ್ತೆ, ಆ ವೈರು ಬ್ರೇಕ್ ಆಗಿಬಿಡುತ್ತೆ, ಒಂದು ವೈರು. ಆವಾಗ ಅದು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ, ಇಕ್ವಿಪ್ಮೆಂಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದು HRC ಫ್ಯೂಸು ನೋಡಿ. HRC ಫ್ಯೂಸು ನೋಡಿ. ಇದೆಲ್ಲ ನೀವು ನೋಡೇ ಇರ್ತೀರ, ಲೈಟ್ ಕಂಬಗಳಲ್ಲಿ, ಮೋಟ್ರ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ. ಇದು ದ ಫ್ಯೂಸ್ ವೈರ್ ಇಸ್ ಸ್ಟ್ರೆಚ್ಡ್ ಬಿಟ್ವೀನ್ 2 ಬ್ರಾಸ್ ಟರ್ಮಿನಲ್ಸ್. ಓಕೆ, ಇಟ್ ಈಸ್ ಹೆಲ್ಡ್ ಇನ್ ಪೊಸಿಷನ್ ಬೈ ಸ್ಕ್ರೂಸ್ ನೋಡಿ. ಫ್ಯೂಸ್ ವೈರು, ಟಿನ್ ಲಿಡ್ ಅಲೈ, ನೈಫ್ ಕಾಂಟ್ಯಾಕ್ಟು. ನೆಕ್ಸ್ಟು ಪೋರ್ಸಲಿಯನ್ ಬೇಸ್. ಓಕೆನಾ, ದ ಹೋಲ್ ಅಸೆಂಬ್ಲಿ ಇಸ್ ಮೌಂಟೆಡ್ ಆನ್ ಪೋರ್ಸಲಿಯನ್ ಬೇಸ್. ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಫ್ಯೂಸ್ ನೋಡಿ. ಹೌಸ್ ಹೋಲ್ಡ್ ಅಪ್ಲಯನ್ಸಸ್ಸು, ಪ್ರೊಟೆಕ್ಟ್ಸ್ ಅಪ್ಲಯನ್ಸಸ್ ಲೈಕ್ TV, ಮಿಕ್ಸ್ಚರ್, ಐರನ್, ವಾಷಿಂಗ್ ಮಿಷಿನ್. ಪವರ್ ಡಿಸ್ಟ್ರಿಬ್ಯೂಷನಲ್ಲಿ ಯೂಸ್ಡ್ ಇನ್ distribution boards to protect house wiring and feeder circuits. Industrial use protects motors, machine and control panels from heavy faulty currents. Automobiles used in vehicles for protecting electrical circuits. ಕಾರಲ್ಲೆಲ್ಲ ಯೂಸ್ ಮಾಡ್ತೀವಿ ಫ್ಯೂಸು. ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟಲ್ಲಿ, TVಯಲ್ಲಿ ಪ್ರೊಟೆಕ್ಟ್ ಸೆನ್ಸಿಟಿವ್ ಡಿವೈಸಸ್. ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ಸ್ used in solar inverters, charge controllers and battery systems for protection. Okay. Next, when the current in the circuit exceeds the safe limit, the fuse wire gets heated up and melts. The circuit gets open and supply is disconnected. Okay. During overload, excess current ಯಾವಾಗ ಪ್ರೊಟೆಕ್ಟ್ ಮಾಡುತ್ತೆ? ಎಕ್ಸೆಸ್ ಕರೆಂಟ್ ಫ್ಲೋ ಆದಾಗ ಫ್ಯೂಸ್ ವೈರ್ ಮೆಲ್ಟ್ ಆಗುತ್ತೆ, ಸರ್ಕ್ಯೂಟ್ ಓಪನ್ ಆಗುತ್ತೆ, ಇಕ್ವಿಪ್ಮೆಂಟ್ ಆ್ಯಂಡ್ ವೈರಿಂಗು ಅವಾಗ ಇದಾಗುತ್ತೆ. ಪ್ರೊಟೆಕ್ಟ್ ವೈರ್ ಡಿಟೆಕ್ಟ್ ಆದಾಗ ಕೂಡ ಏನಾದರೂ ಎಕ್ಸೆಸ್ ಕರೆಂಟ್ ಬಂದಾಗ ಇದು ಒಳಗಿಡ್ತ ವೈರು ಮೆಲ್ಟ್ ಆಗುತ್ತೆ ಅಥವಾ ಡಿಸ್ಕನೆಕ್ಟ್ ಆಗುತ್ತೆ. ಆವಾಗ ಅದು ಫ್ಯೂಸ್ ಹೋಗ್ಬೋದು, ಆದರೆ ಪ್ರೊಟೆಕ್ಟ್ ಇಕ್ವಿಪ್ಮೆಂಟ್ಸ್ನ ನಾವು ಸೇಫ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಡಿಸೈರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಯೂಸ್ ಎಲಿಮೆಂಟ್. ಲೋ ಮೆಲ್ಟಿಂಗ್ ಪಾಯಿಂಟ್, ಲೋ ಓಮಿಕ್ ಲಾಸಸ್, ಹೈ ಕಂಡಕ್ಟಿವಿಟಿ, ಫ್ರೀ ಫ್ರಮ್
deterioration due to oxidation, low cost, high rupturing capacity. Functions of fuse: provides overcurrent protection, protects against short circuit, protects against overload, simple and reliable, low maintenance, indicates fault by blowing visible break, economical. huh? If a fault occurs in one circuit, only that fuse blows. Other circuits remain safe. ನೋಡಿ ರಿಯಲ್ ಎಕ್ಸಾಂಪಲ್ ನೋಡಿ, ಮಿಕ್ಸ್ಚರು, ಓವರ್ಲೋಡಿನ ಐರನ್ನು, ಆಯಿತಾ, ಐರನ್ ಬಾಕ್ಸಲ್ಲಿ ಮತ್ತು ಹೀಟರಲ್ಲಿ ಇದರಲ್ಲೆಲ್ಲ ಕಡೆ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಬ್ಲೌನ್ ಫ್ಯೂಸ್ ನೋಡಿ, ಗುಡ್ ಫ್ಯೂಸು, ಇದು ಬ್ಲೌನ್ ಫ್ಯೂಸ್ ನೋಡಿ, ಬ್ರೇಕ್ ಆಗಿದೆಯಲ್ಲ ಇಲ್ಲಿ ನೋಡಿ, ಜೂಮ್ ಮಾಡ್ತಾ ಇದ್ದೀನಲ್ಲ. ಓಕೆ, ನೆಕ್ಸ್ಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೈನ್ ಯು revariable fuse. What is revariable fuse? Okay, and functions of revariable fuse, applications of revariable fuse. Okay, and cartridge fuse and HRC fuse. Okay, thank you so much for your time. Let's meet in the next video. Bye. And also, if you like my teaching and if the contents are very useful, please subscribe my channel. Please subscribe our channel so that it motivates me to make free teaching videos, and please share it to your friends. Please utilize this opportunity. Thank you so much. Let's meet in the next video.